ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೊಸ ವೀಡಿಯೋಗೆ ಎಲ್ಲರಿಗೆ ಸ್ವಾಗತ. ಇವತ್ತು ನಾವು ಕೇರಳದ ಕಣ್ಣೂರ್ ಹತ್ರ ಇರುವಂಥ ಕೊಟ್ಟಿಯೂರು ಶಿವನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ. ರೀಸೆಂಟಾಗಿ ಅಲ್ಲಿಗೆ ಡಿ ಬಾಸ್ ದರ್ಶನ್ ಅವರು ಕೂಡ ವಿಸಿಟ್ ಮಾಡಿದರು. ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಫೇಮಸ್ ಆಗಿರುವಂಥ ದೇವಸ್ಥಾನ ಇದು. ಈ ವಿಡಿಯೋದಲ್ಲಿ ನಾವು ಈ ದೇವಸ್ಥಾನಕ್ಕೆ ಹೇಗೆ ಹೋಗಬೇಕು ಮತ್ತು ಇಲ್ಲಿನ ಇತಿಹಾಸ ಏನು ಅಂತ ನೋಡೋಣ. ಕೊನೆಯವರೆಗೆ ನಾನು ಈ ವಿಡಿಯೋ ನೋಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಲೊಕೇಶನಿಂದ ಸುಮಾರು 120 ಕಿಲೋಮೀಟರ್ ದೂರ ಇದೆ. ಸಾಕಷ್ಟು ರಿಸರ್ವ್ ಫಾರೆಸ್ಟ್ ಎಲ್ಲ ದಾಟ್ಕೊಂಡು ಈ ಟೆಂಪಲ್ಗೆ ಹೋಗಬೇಕು. ಇಲ್ಲಿಗೆ ಹೇಗೆ ಹೋಗಬೇಕು ಅಂತ ನಾನು ರೂಟ್ನ ಈ ವಿಡಿಯೋದಲ್ಲಿ ಮುಂದೆ ಹೇಳ್ತೇನೆ. ಇವಾಗ ನಾವು ವಿರಾಜಪೇಟೆ ಟೌನ್ಗೆ ರೀಚ್ ಆದ್ವಿ. ಇಲ್ಲಿಂದ ಮಾಕುಟ ರಿಸರ್ವ್ ಫಾರೆಸ್ಟ್ ಇದೆ. ಅದೆಲ್ಲ ದಾಟಿ ಅಲ್ಲಿಂದ 60 ಕಿಲೋಮೀಟರ್ ಹೋಗಬೇಕು. ಇಲ್ಲಿಂದ ನಿಮಗೆ ರಿಸರ್ವ್ ಫಾರೆಸ್ಟ್ ಸ್ಟಾರ್ಟ್ ಆಗುತ್ತೆ. ಆಲ್ಮೋಸ್ಟ್ 10 ಕಿಲೋಮೀಟರ್ ಅಷ್ಟು ಫಾರೆಸ್ಟ್ ಏರಿಯಾ ಸಿಗುತ್ತೆ. ಅಂದರೆ ರೋಡ್ ತುಂಬ ಚಿಕ್ಕದು ಮತ್ತು ಅಷ್ಟೇ ಕೆಟ್ಟೋಗಿದೆ. ಇನ್ನೂ ರೆಡಿ ಮಾಡ್ತಾನೆ ಇದ್ದಾರೆ, ಬಟ್ ಇನ್ನೂ ಸರಿಯಾಗಿಲ್ಲ. ಇಲ್ಲಿಂದ ನೋಡಿ ನಿಮಗೆ ಆ್ಯಕ್ಚುಲ್ ಕೇರಳ ಸ್ಟಾರ್ಟ್ ಆಗುತ್ತೆ. ಯಾರ ಹತ್ರ ಬರೋರು ಗಾಡೀಲಿ ಆಲ್ಕೋಹಾಲ್, ಗುಡ್ಕಾ ಐಟಮ್ಸ್ ಇಟ್ಕೊಂಡು ಬರಬೇಡಿ. ಯಾಕಂದರೆ ಗಾಡಿನ ಫುಲ್ ಚೆಕ್ ಮಾಡ್ತಾರೆ. ಮತ್ತು ಸೀಟ್ ಬೆಲ್ಟ್ ಅಂತೂ ಕಂಪಲ್ಸರಿ ಹಾಕಲೇಬೇಕು. ಇಲ್ಲಾಂದರೆ ಫೈನ್ ಅಂತೂ ಪಕ್ಕಾ ಹಾಕ್ತಾರೆ. ನೆಕ್ಸ್ಟ್ ಇಲ್ಲಿಂದ ಇರಿಟ್ಟಿಗೆ ಹೋಗಿ ಅಲ್ಲಿಂದ ಶಾರ್ಟ್ ಕಟ್ ರೂಟ್ ಇದೆ. ಲೊಕೇಶನ್ಗೆ ನೀವು ಗೂಗಲ್ ಮ್ಯಾಪ್ ಹಾಕೊಂಡ್ರೆ ಈಸಿಯಾಗಿ ಹೋಗ್ಬೋದು. ಇವಾಗ ಆಲ್ಮೋಸ್ಟ್ ಟೆಂಪಲ್ ಹತ್ರ ರೀಚ್ ಆಗಿದ್ದೀವಿ. ಫಸ್ಟ್ ಹೋಗಿ ಗಾಡಿನ ಏನಾದರೂ ಪಾರ್ಕಿಂಗ್ ಮಾಡಬೇಕು. ಆಮೇಲೆ ಟೆಂಪಲ್ಗೆ ಹೋಗೋಣ. ಇಲ್ಲಿನ ಸ್ಪೆಷಾಲಿಟಿ ಏನಂದರೆ, ಇಲ್ಲಿಗೆ ಬರುವಂಥ ಗಂಡಸರು ಯಾರು ಶರ್ಟ್ ಮತ್ತು ಟಿ ಶರ್ಟ್ನ ಹಾಕೋ ಹಾಗಿಲ್ಲ. ಈ ನಿಯಮನ ಒಂದು ಕಂಪಲ್ಸರಿ ಫಾಲೋ ಮಾಡಲೇಬೇಕು. ಇಲ್ಲಿಗೆ ಬರುವಂಥ ಭಕ್ತಾದಿಗಳೆಲ್ಲ ಈ ಒಂದು ಹೊಳೆಯಲ್ಲಿ ಸ್ನಾನ ಮಾಡಿ ನೆಕ್ಸ್ಟ್ ಮುಂದೆ ಒಂದು ದಾರಿ ಇದೆ. ಆ ದಾರಿಯಿಂದಾಗಿ ಆ ಟೆಂಪಲ್ಗೆ ಹೋಗಬೇಕು. ಈ ಒಂದು ದೇವಸ್ಥಾನ ವರ್ಷದಲ್ಲಿ ಕೇವಲ 1 ತಿಂಗಳು ಮಾತ್ರ ಓಪನ್ ಇರುತ್ತೆ. ಆಮೇಲೆ ಇದನ್ನ ಕ್ಲೋಸ್ ಮಾಡಿಬಿಡ್ತಾರೆ. ನಾವು ವಿಸಿಟ್ ಮಾಡಿದ್ದು ಯಾವಾಗ ಅಂದರೆ ಕ್ಲೋಸ್ ಡೇಟಿಗೆ ಇನ್ನು 2 ದಿನ ಬಾಕಿ ಇದ್ದಂಗೆ ಬಂದುಬಿಟ್ಟಿದ್ದೀವಿ. ಆವಾಗಂತೂ ಸಾಕಷ್ಟು ಜನ ಬಂದುಬಿಟ್ಟಿದ್ದಾರೆ. ಮತ್ತು ಏನಂದರೆ ಜೂನ್ 30ರವರೆಗೆ ಇಲ್ಲಿ ಮಹಿಳೆಯರು ಕೂಡ ಅಲೋ ಇತ್ತು. ಆಮೇಲೆ ಅವ್ರನ್ನ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಆಮೇಲೆ ಕೇವಲ ಗಂಡಸರು ಮಾತ್ರ ಅಲೋ ಮಾಡ್ತಾರೆ ಇಲ್ಲಿ. ಇನ್ನು ದೇವಸ್ಥಾನದ ಇತಿಹಾಸ ಏನು ಅಂತ ನೋಡಿದರೆ, ಇಲ್ಲಿ 2 ಟೆಂಪಲ್ ಇದೆ. ಒಂದು ಇಕ್ಕರೆ ಕೊಟ್ಟಿಯೂರು ಅಂತ, ಇನ್ನೊಂದು ಅಕ್ಕರೆ ಕೊಟ್ಟಿಯೂರು ಅಂತ. ಇಕ್ಕರೆ ಕೊಟ್ಟಿಯೂರು ವರ್ಷದಲ್ಲಿ 11 ತಿಂಗಳು ಓಪನ್ ಇರುತ್ತೆ. ಆದರೆ ಅಕ್ಕರೆ ಕೊಟ್ಟಿಯೂರು ವರ್ಷದಲ್ಲಿ ಕೇವಲ 1 ತಿಂಗಳು ಮಾತ್ರ ಓಪನ್ ಇರೋದು. ಇಲ್ಲಿ ಮುಖ್ಯವಾಗಿ ಶಿವನನ್ನು ಪೂಜೆ ಮಾಡ್ತಾರೆ. ಅದರ ಜೊತೆನೇ ಶಿವನ ಹೆಂಡತಿಯಾದ ಪಾರ್ವತಿಯ ಮತ್ತೊಂದು ಅವತಾರ ಅಂತ ನಂಬೋ ಸತಿದೇವಿ ಅಥವಾ ದ್ರಾಕ್ಷಾಯಣಿ ದೇವಿನ ಪೂಜೆ ಮಾಡ್ತಾರೆ. ಮತ್ತು ಬ್ರಹ್ಮ ಮತ್ತು ವಿಷ್ಣುನ ಕೂಡ ಇಲ್ಲಿ ಪೂಜೆ ಮಾಡ್ತಾರೆ. ಪುರಾಣ ಕಥೆಗಳಲ್ಲಿ ಬರುವಂಥ ದಕ್ಷಯಾಗ ನಡೆದಿದ್ದು ಇದೇ ಪ್ಲೇಸಲ್ಲಿ. ಮತ್ತು ಇದೇ ಪ್ಲೇಸಲ್ಲಿ ಸತಿದೇವಿ ತನ್ನನ್ನು ತಾನು ಯಜ್ಞಕುಂಡಕ್ಕೆ ಅರ್ಪಣೆ ಮಾಡಿಕೊಂಡಿರ್ತಾರೆ ಅಂತ ನಂಬಿಕೆ ಇದೆ. ಇದಾದಮೇಲೆ ಶಿವ ತನ್ನ ಹೆಂಡತಿಗೆ ಬಂದ ಕಷ್ಟ ಮತ್ತು ನೋವು ಜಗತ್ತಲ್ಲಿ ಯಾರಿಗೂ ಬರಬಾರ್ದು ಅಂತ ಡಿಸೈಡ್ ಮಾಡಿ ಇಲ್ಲಿಗೆ ಬರುವಂಥ ದಂಪತಿಗಳು ದರ್ಶನ ಮಾಡಿ ಬೇಡಿಕೊಂಡ್ರೆ ಅವರ ಕಷ್ಟ ನೀಗಿಸ್ತೇನೆ ಅಂತ ಆಶೀರ್ವಾದ ಮಾಡ್ತಾರಂತೆ. ವರ್ಷದಲ್ಲಿ ವೈಶಾಖ ಮಾಸ ಯಾವಾಗ ಬರುತ್ತೋ ಆ ಒಂದು ತಿಂಗಳು ಮಾತ್ರ ಇಲ್ಲಿ ಟೆಂಪಲ್ ಓಪನ್ ಇರುತ್ತೆ. ಆವಾಗ ಮಾತ್ರ ಇಲ್ಲಿ ಭಕ್ತಾದಿಗಳನ್ನು ಅಲೋ ಮಾಡ್ತಾರೆ. ಆಮೇಲೆ ಇಲ್ಲಿ ಯಾರನ್ನೂ ಅಲೋ ಮಾಡಲ್ಲ. ಆಮೇಲೆ ನೆಕ್ಸ್ಟ್ ಇಯರ್ ಬರುವಂಥ ವೈಶಾಖ ಮಾಸದಲ್ಲಿ ಒಂದು ಸಮುದಾಯ ಜನ ಇರ್ತಾರೆ. ಅವ್ರು ಬಂದುಬಿಟ್ಟು ತೆಂಗಿನ ಗರಿಯಲ್ಲಿ ಟೆಂಪ್ರರಿಯಾಗಿ ಒಂದು ದೇವಸ್ಥಾನ ನಿರ್ಮಾಣ ಮಾಡಿ ಆಮೇಲೆ ಅದರೊಳಗೆ ದೀಪನ ಹಚ್ತಾರೆ. ಈ ದೇವಸ್ಥಾನಕ್ಕೆ ಬೆಟ್ಟದಿಂದ ಹರಿದು ಬರುವಂಥ ನೀರು ಇದರ ಆವರಣ ಸುತ್ತ ಹರಿಯುತ್ತೆ. ಅದರಲ್ಲೇ ಇಲ್ಲಿಗೆ ಬರೋ ಭಕ್ತಾದಿಗಳು ಕಾಲನ್ನ ತೊಳ್ಕೊಂಡು ದೇವರ ದರ್ಶನ ಮಾಡ್ತಾರೆ.
ಆಮೇಲೆ ಬೆಳಿಗ್ಗೆ 5 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೆ ಈ ದೇವಸ್ಥಾನ ಓಪನ್ ಇರುತ್ತೆ. ದಿನಕ್ಕೆ ಆಲ್ಮೋಸ್ಟ್ 1 ಲಕ್ಷಕ್ಕಿಂತ ಜಾಸ್ತಿ ಜನ ಇಲ್ಲಿಗೆ ವಿಸಿಟ್ ಮಾಡ್ತಾ ಇದ್ದಾರೆ. ಒಂದು ತಿಂಗಳಲ್ಲಿ 30 ಲಕ್ಷಕ್ಕಿಂತ ಜಾಸ್ತಿ ಜನ ಈ ದೇವಸ್ಥಾನಕ್ಕೆ ಭೇಟಿ ಮಾಡ್ತಾರೆ. ರೀಸೆಂಟಾಗಿ ಇನ್ಸ್ಟಾಗ್ರಾಮಲ್ಲಿ ಈ ದೇವಸ್ಥಾನದ ರೀಲ್ಸ್ ಬಂದ ಮೇಲಂತೂ ಇಲ್ಲಿಗೆ ಸಾಕಷ್ಟು ಜನ ಹೋಗ್ತಿದ್ದಾರೆ. ಅದರಲ್ಲೂ ಕೂಡ ನಮ್ಮ ಕರ್ನಾಟಕದ ಜನರಂತೂ ಸಾಕಷ್ಟು ಜನ ಹೋಗ್ತಿದ್ದಾರೆ. ಸೊ ಇವತ್ತಿನ ಈ ದೇವಸ್ಥಾನದ ವಿಡಿಯೋ ನಿಮಗೆ ಖುಷಿಯಾಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಸೊ ಖುಷಿ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗಳಿಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಮರೀದೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.